ನಮಸ್ಕಾರ ಎಲ್ಲರಿಗೂ. ನಾವು ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22 ಬಗ್ಗೆ ಚರ್ಚೆ ಮಾಡ್ಕೊಂತ ಬರತ್ತಿದ್ವಿ. ಅದ್ರಾಗ ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡಿವಿ. ಏನ್ ಹೇಳ್ತೈತಿ ಆರ್ಟಿಕಲ್ 22 ಸಬ್ ಕ್ಲಾಸ್ 1? ಯಾರು ಬಂಧನವಾಗ್ತಿರ್ತಾರೋ ಆ ವ್ಯಕ್ತಿಯ ಕುರಿತು ಕೆಲವೊಂದಿಷ್ಟು ಹಕ್ಕುಗಳದಾವು. ಆ ಹಕ್ಕುಗಳ ಬಗ್ಗೆ ವಿವರಣೆ ಕೊಡ್ತೈತಿ. ಏನಪ್ಪಾ ಅಂತಂದ್ರೆ, ಬಂಧನವಾಗುವ ವ್ಯಕ್ತಿಗೆ ಬಂಧಿಸುವ ವ್ಯಕ್ತಿ ಕಾರಣಗಳನ್ನ ಹೇಳಬೇಕು. ಏನ್ ಹೇಳ್ಬೇಕು? ಕಾರಣಗಳನ್ನ ಹೇಳ್ಬೇಕು. ನಾನು ನಿಮ್ಮನ್ನ ಯಾಕೆ ಬಂಧನದಲ್ಲಿ ಇಡಾಕತ್ತೀವಿ, ಯಾಕೆ ಅರೆಸ್ಟ್ ಮಾಡಾಕತ್ತೀವಿ ಅನ್ನೋದನ್ನ ಹೇಳ್ಬೇಕು. ಜೊತೆಗೆ ಅವ ಏನಾದ್ರೂ ತನ್ನ ಇಚ್ಛೆಯ ಕಾನೂನು ತಜ್ಞರನ್ನ ಸಂಪರ್ಕಿಸಲು ಬಯಸಿದ್ರೆ ಅದಕ್ಕೆ ಅನುಕೂಲ ಮಾಡಿಕೊಡ್ಬೇಕು. ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 1 ಹೇಳ್ತೈತಿ. ಇನ್ನ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಇವತ್ತಿನ ಚರ್ಚಾ ವಿಷಯ. ಅದೇನ್ ಹೇಳ್ತೈತಿ ಅನ್ನೋದನ್ನ ನೋಡೋಣ. ಆರ್ಟಿಕಲ್ 22 ಸಬ್ ಕ್ಲಾಸ್ 2ರ ಶಬ್ದಶಃ ಏನೇನ್ ಬರ್ದಾರು ಕಾನ್ಸ್ಟಿಟ್ಯೂಷನ್ ದಾಗ ನೋಡೋದಾದ್ರೆ, ಎವ್ರಿ ಪರ್ಸನ್ who is arrested and detained in custody shall be produced before nearest magistrate within the period of 24 hours of such arrest, excluding the time necessary for journey from the place of arrest to the court of the magistrate, and no such person shall be detained in custody beyond the said period without authority of magistrate. ಹಿಂಗಂತೇಳಿ ಬಾಳ ಬರ್ದಾರ. ಅದ್ರ ಅರ್ಥ ಏನಂತೇಳಿ ಪೋಸ್ಟ್ ಮಾರ್ಟಮ್ ಮಾಡೋಣ. ಇದ್ರ ಅರ್ಥ ಏನಂತೇಳಿ ಗೊತ್ತಾಕತಿ. ಪೋಸ್ಟ್ ಮಾರ್ಟಮ್ ಮಾಡಿದಾಗ ಏನಂತೇಳಿ ಗೊತ್ತಾಕತಿ ಅಂತಂದ್ರೆ, ಯಾವ ರೀತಿ ಆಹಾರವನ್ನ ಸೇವಿಸಿದ್ದ, ಯಾವ ಪದಾರ್ಥಗಳು ಅವ್ನಿಗೆ ಫುಡ್ ಪಾಯ್ಸನ್ ಆಗೈತಿ ಅನ್ನೋದು ಎಲ್ಲ ಗೊತ್ತಾಕತಿ. ಹೌದಾ? ಹಂಗ ಪೋಸ್ಟ್ ಮಾರ್ಟಮ್ ಮಾಡೋದಾದ್ರ ಇಲ್ಲಿ ಏನಾಗೈತಿ ಅಂತಂದ್ರೆ, ಈ ಪದಗಳ ಅರ್ಥ ನಾವು ಒಡೆದು ಬಿಡಿಸಿ ನೋಡಿದ್ವಿ ಅಂತಂದ್ರೆ ಇದ್ರ ಮೀನಿಂಗ್ ಏನೈತಿ ಅಂತೇಳಿ ಗೊತ್ತಾಕತಿ. ಹೌದಾ? ಅದಕ್ಕ ಇದನ್ನ ಒಂದ್ ಸ್ವಲ್ಪ ಒಡೆದು ನೋಡೋಣ. ಇದ್ರ ಕನ್ನಡ ಅರ್ಥ ಇಷ್ಟ: ಯಾವುದೇ ವ್ಯಕ್ತಿಯನ್ನ ಬಂಧಿಸಿದ 24 ಗಂಟೆಯ ಒಳಗೆ ಸಮೀಪದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಜೊತೆಗೆ ಏನ್ ಮಾಡಬೇಕು? ಬಂಧಿಸಿದ 24 ಗಂಟೆಯ ಒಳಗಾಗಿ ಸಮೀಪದ ನ್ಯಾಯಾಲಯದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಆಮೇಲೆ ಆ 24 ಗಂಟೆ ಏನ್ ಮಾಡ್ತೈತಿ ಅಂದ್ರೆ ಜರ್ನಿ ಟೈಮ್ ಅನ್ನ ಹೊರಗಿಡಬೇಕು. ಜರ್ನಿ ಟೈಮ್ ಅನ್ನು ಹೊರಗಿಟ್ಟು 24 ಗಂಟೆಯ ಒಳಗಾಗಿ ಬಂಧಿಸಿದ ವ್ಯಕ್ತಿಯನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಬೇಕು. ಆಮೇಲೆ ಅವ್ನು 24 ಗಂಟೆಗಳಿಗಿಂತ ಹೆಚ್ಚಿಗೆ ನೀವೇನಾದ್ರೂ ಬಂಧನದಲ್ಲಿ ಇಡಬೇಕಾಗಿತ್ತು ಅಂತಂದ್ರೆ, ಅವನ ಕಸ್ಟಡಿ ತಗೋಬೇಕಾಗಿತ್ತು ಅಂತಂದ್ರೆ, ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಈಸ್ ಮಸ್ಟ್ ಅಂಡ್ ಶುಡ್ ಅಂತಂದ್ರೆ ನ್ಯಾಯಾಧೀಶರ ಒಪ್ಪಿಗೆ ಬೇಕೇ ಬೇಕು. ಯಾವುದಕ್ಕ? ಆ ವ್ಯಕ್ತಿಯನ್ನ, ಬಂಧಿತ ವ್ಯಕ್ತಿಯನ್ನ 24 ಗಂಟೆಗಳಿಗಿಂತ ಹೆಚ್ಚಿನ ಅವಧಿ ಒಳಗೆ ನಿಮ್ಮ ಕಸ್ಟಡಿಯಲ್ಲಿ ಇಟ್ಕೋಬೇಕಾಗಿತ್ತು ಅಂತಂದ್ರೆ, ಯು ಶುಡ್ ಟೇಕ್ ಅ ಪರ್ಮಿಷನ್ ಫ್ರಮ್ ದಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತ ಕರೀತಾರೆ. ಇಲ್ಲಿ ಮ್ಯಾಜಿಸ್ಟ್ರೇಟ್ ಅದ ಅರ್ಥ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ನಾಟ್ ಅನ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ಹೌದಿಲ್ಲ? ಅಂತಂದ್ರೆ ಯಾವುದೇ ಮ್ಯಾಜಿಸ್ಟ್ರೇಟ್ ಅಂತಂದ್ರೆ, ನೀವು ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತಂದ್ರೆ ತಹಶೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಮಾಡಿ ಆಮೇಲೆ ಅವನಿಂದ ಅಧಿಕಾರವನ್ನ ಪಡ್ಕೊಂಡು ಅವನ ಕಸ್ಟಡಿ ಒಳಗೆ ತಗೊಳ್ಳುವಂತಿಲ್ಲ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮೀನ್ಸ್ ನ್ಯಾಯಾಂಗದ ಅಧಿಕಾರಿ. ಆ ಅಧಿಕಾರಿಯ ಮುಂದೆನೆ ಪ್ರೊಡ್ಯೂಸ್ ಮಾಡಬೇಕು. ಅದೇನೇನ ಅಂತೇಳಿ ನೋಡೋಣ. ಇದರಲ್ಲಿ ಒಂದು 3 ಕೋರ್ ವಿಷಯಗಳು ಬರ್ತವೆ, ಹೃದಯ ಭಾಗಗಳು ಬರ್ತವೆ. ಯಾವ್ದ್ರದ್ದು? ಆರ್ಟಿಕಲ್ 22 ಸಬ್ ಕ್ಲಾಸ್ 2 3 ಹೃದಯ ಭಾಗಗಳು ಅವು ಯಾವ್ಯಾವು ಅನ್ನೋದನ್ನ ನೋಡೋಣ. ಪ್ರೊಡ್ಯೂಸ್ಡ್ ಬಿಫೋರ್ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತ. ಇದು ಒಂದೇದ್ದು. ಅಂದ್ರೆ ನೀ ಎಲ್ಲಿ ಅರೆಸ್ಟ್ ಮಾಡಿರ್ತಿಲ್ಲ, ಅರೆಸ್ಟ್ ಮಾಡಿದ ಜಾಗದಿಂದ ಸಮೀಪದ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಲೇಬೇಕು, ಹಾಜರುಪಡಿಸಲೇಬೇಕು. ಒಂದನೇದ್ದು. ಎರಡನೇದ್ದು, ಬಂಧಿತ ವ್ಯಕ್ತಿಯನ್ನ, ನೀನ್ ಏನಾದ್ರೂ ಅರೆಸ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿಯನ್ನ 24 ಗಂಟೆಯ ಒಳಗಾಗಿನೇ ಪ್ರೊಡ್ಯೂಸ್ ಮಾಡಬೇಕು. 24 ಗಂಟೆಗಿಂತ ಹೆಚ್ಚಿಗೆ ನೀನ್ ಅವನ್ನ ಇಟ್ಕೊಳಕ್ ಬರೋದಿಲ್ಲ. ಇನ್ನ ಮೂರನೇದ್ದು, ಹಂಗೇನಾದ್ರೂ ಇಟ್ಕೋಬೇಕಾಗಿತ್ತು ಅಂತಂದ್ರೆ ಅಥಾರಿಟಿ ಆಫ್ ದಿ ಮ್ಯಾಜಿಸ್ಟ್ರೇಟ್ ಈಸ್ ಮಸ್ಟ್ ಅಂಡ್ ಶುಡ್ ಅಂತಂದ್ರೆ ಮ್ಯಾಜಿಸ್ಟ್ರೇಟ್ ಏನ್ ಬೇಕು? ಆದೇಶ ಬೇಕೇ ಬೇಕು. ಮ್ಯಾಜಿಸ್ಟ್ರೇಟ್ ಆದೇಶ ಬೇಕೇ ಬೇಕು. ಕಸ್ಟಡಿ ಆದೇಶ ಇರಲೇಬೇಕು. ಇರ್ಲಿಲ್ಲ ಅಂತಂದ್ರೆ 24 ಗಂಟೆಗಳಿಗಿಂತ ಹೆಚ್ಚಿನ ಕಾಲ ಅವನನ್ನ ಬಂಧನದಲ್ಲಿ ಇಟ್ಟುಕೊಳ್ಳಲು ಬರುವುದಿಲ್ಲ. ಇದು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಕೋರ್ ವಿಷಯಗಳು. ಏನು? ಮಸ್ಟ್ ಅಂಡ್ ಶುಡ್ ಪ್ರೊಡ್ಯೂಸ್ಡ್ ಬಿಫೋರ್ ದಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್. ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಏನಂತೇಳಿ ಕೇಳ್ಬೋದು ನೀವು. ಏನು? ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್, ಸಮೀಪದ ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ. ಏನು ಸಮೀಪದ ಮ್ಯಾಜಿಸ್ಟ್ರೇಟ್? ಇದನ್ನ ಹೆಂಗೆ ಡಿಫೈನ್ ಮಾಡೋದು ಅಂತ ಕೇಳಿದ್ರೆ, ಒಂದು ಉದಾಹರಣೆಯನ್ನ ಹೇಳ್ರೆ ನಿಮ್ಗೆ ತಿಳಿದೈತಿ ಅಂತ ಅನ್ಕೊಂತೀನಿ. ಆ ಉದಾಹರಣೆಯನ್ನ ನೋಡೋಣ. ಈಗ ಒಬ್ಬ ವ್ಯಕ್ತಿ ಧಾರವಾಡದಾಗ ಅಫೆನ್ಸ್ ಮಾಡ್ಯಾನ ಅಂತ ಅನ್ಕೊಳ್ಳೋಣ. ಧಾರವಾಡದಲ್ಲಿ ಕಳ್ಳತನ ಮಾಡ್ಯಾನೋ, ಏನೋ ಒಂದು ಕಳ್ಳತನ ಮಾಡ್ಯಾನ. ಅವ ಎಲ್ಲಿ ಸಿಗ್ತಾನೋ ಅಂತಂದ್ರೆ ಧಾರವಾಡದ ಪೊಲೀಸರಿಗೆ ಡೆಲ್ಲಿ ಒಳಗೆ ಸಿಗ್ತಾನೆ. ಈಗ ಧಾರವಾಡದ ಪೊಲೀಸರು ಯಾವ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ಬೇಕು ಆ ವ್ಯಕ್ತಿಯನ್ನ?
ಯಾವ ನ್ಯಾಯಾಧೀಶರ ಮುಂದ? ಧಾರವಾಡದ ನ್ಯಾಯಾಧೀಶರ ಮುಂದೋ ಡೆಲ್ಲಿ ನ್ಯಾಯಾಧೀಶರ ಮುಂದೋ ಅಂತೇಳಿ ಕ್ವಶನ್ ಅರೈಸ್ ಆಕೈತಿ. ಯಾಕಂತಂದ್ರ ಆರ್ಟಿಕಲ್ 22 ಸಬ್ ಕ್ಲಾಸ್ 2 ದಲ್ಲಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಬರ್ದಾರೆ. ಸಮೀಪದ ನ್ಯಾಯಾಧೀಶರ ಮುಂದೆ. ಮ್ಯಾಜಿಸ್ಟ್ರೇಟ್ ಅಂದ್ರ ಅರ್ಥ ಇಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ಅರ್ಥ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಅನ್ನಂಗೆ ಬೇರೆ ಮ್ಯಾಜಿಸ್ಟ್ರೇಟು ಇಲ್ಲಿ ಬರೋದೇ ಇಲ್ಲ. ಏನಪ್ಪಾ ಅಂತಂದ್ರೆ ಧಾರವಾಡದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿ ದೆಹಲಿ ಒಳಗೆ ಸಿಕ್ಕಾಕೊಂಡಾನೆ. ಆಮೇಲೆ ಆ ವ್ಯಕ್ತಿಯನ್ನ ಧಾರವಾಡದ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಥವಾ ಡೆಲ್ಲಿಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಕೇಳಿದ್ರೆ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಡೆಲ್ಲಿ ಒಳಗೆ ಸಿಕ್ಕಾನು ಅಂತಂದ್ರೆ ಡೆಲ್ಲಿಯ ನ್ಯಾಯಾಧೀಶರ ಮುಂದೆ ಮೊದಲು ಪ್ರೊಡ್ಯೂಸ್ ಮಾಡಬೇಕು. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ಬೇಕು. ಸರ್ ಮತ್ತೆ ಇಲ್ಲಿ ಏನೋ ಬರ್ದಾರಲ್ಲ ಸರ್, ಎಕ್ಸ್ಕ್ಲೂಡ್ ಜರ್ನಿ ಅವರ್ಸ್ ಅಂತೇಳಿ ಬರ್ದಾರಲ್ರಿ ಅಂತೇಳಿ. ಎಕ್ಸ್ಕ್ಲೂಡಿಂಗ್ ದಿ ಟೈಮ್ ನೆಸೆಸರಿ ಫಾರ್ ದಿ ಜರ್ನಿ ಅಂತೇಳಿ ಅಂದ್ರೆ ಜರ್ನಿ ಸಮಯವನ್ನು ಹೊರತುಪಡಿಸಿ 24 ಗಂಟೆಯ ಒಳಗಾಗಿ ನೀವು ಪ್ರೊಡ್ಯೂಸ್ ಮಾಡ್ರಿ ಅಂತೇಳಿ ಬರ್ದಾರು. ಅಂತಂದ್ರೆ ನಾವು ಡೆಲ್ಲಿಯಿಂದ ಧಾರವಾಡಕ್ಕೆ ತಗೊಂಬರಕ್ಕೆ 2 ದಿನ ಬೇಕಾಗ್ತೈತ್ರಿ. ಆ ಟೈಮ್ ಅನ್ನು ಹೊರತುಪಡಿಸಿ 24 ದಿನದ ಒಳಗಾಗಿ 24 ತಾಸಿನ ಒಳಗಾಗಿ ನಾವು ಧಾರವಾಡ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬಹುದಲ್ಲ, ಡೆಲ್ಲಿ ಒಳಗೆ ಯಾಕೆ ಪ್ರೊಡ್ಯೂಸ್ ಮಾಡ್ಬೇಕು ಅಂತ ಕೇಳಿದ್ರೆ ಅದಕ್ಕೂ ನಮ್ಮ ಹತ್ರ ಆನ್ಸರ್ ಐತಿ. ಏನಪ್ಪಾ ಅಂತಂದ್ರೆ ಈ 24 ತಾಸು ಹೆಂಗ್ ಕನ್ಸಿಡರ್ ಆಕೈತಿ ಅನ್ನೋದನ್ನ ಹೇಳ್ತೀನಿ. ಜರ್ನಿ ಅವರ್ ಅಂತಂದ್ರೆ ಎಕ್ಸ್ಕ್ಲೂಡಿಂಗ್ ಜರ್ನಿ ಅವರ್ಸ್ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಕಳ್ಳತನ ಮಾಡಿರ್ತಕ್ಕಂಥ ವ್ಯಕ್ತಿ ಯಾವುದೋ ಒಂದು ದಟ್ಟ ಕಾಡಿನಲ್ಲಿ ಪೊಲೀಸರಿಗೆ ಸಿಗ್ತಾನೆ. ಕಾಡಿನಿಂದ ಹೊರಬರೋ ಮಾರ್ಗ ಪೊಲೀಸರಿಗೇನೆ ಗೊತ್ತಿರೋದಿಲ್ಲ. ಅವಾಗ ಜರ್ನಿ ಟೈಮು ಜಾಸ್ತಿ ಹಿಡಿದೈತಿ. ಒಂದು 10 ತಾಸು 15 ತಾಸು ಗೊತ್ತಿಲ್ಲದೆ ಇದ್ರೆ 2 ದಿನದ ಗಟ್ಲೆನೂ ಅಲ್ಲೇ ಸುತ್ತಾಕ್ತಿರ್ತಾರೆ ಅದೇ ಫಾರೆಸ್ಟ್ ಏರಿಯಾದೊಳಗೇನೆ. ಹೌದಾ? ಈ ಟೈಮ್ ಅನ್ನ ಹೊರತುಪಡಿಸಿ ಇವನ್ ಏನ್ ಮಾಡಿರ್ತಾರೋ ಅಂತಂದ್ರೆ ಒಂದು ದಿನದ ಮೊದಲ ಅರೆಸ್ಟ್ ಮಾಡಿರ್ತಾರೆ. ಎಲ್ಲಿ? ಕಾಡ್ನಾಗ ಅರೆಸ್ಟ್ ಮಾಡಿರ್ತಾರೆ. ಆದ್ರೆ ಹೊರ ಬರೋ ಮಾರ್ಗ ಪೊಲೀಸರಿಗೆ ಗೊತ್ತಿರೋದಿಲ್ಲ. ಹಂಗಾಗಿ ಅವ್ರು ಸುತ್ತಾಕ್ತಿರ್ತಾರೋ. ಅದು ಏನಾಗಿರ್ತೈತಿ ಅಂತಂದ್ರೆ ಬಂಧನದ ಇಲ್ಲಿ ಕೊಟ್ಟಿರ್ತಾರೆ 24 ಗಂಟೆ ಒಳಗಾಗಿ ನಿಯರೆಸ್ಟ್ ಪೊಲೀಸ್ ಯಾರು ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರು ಮಾಡ್ಬೇಕು ಅಂತೇಳಿ. ಇಲ್ಲಿ 24 ತಾಸು ಮೀರ್ ಹೋಗಿರ್ತೈತಿ. ಯಾಕಂದ್ರೆ ಕಾಡಿನಲ್ಲಿನೇ ಸುತ್ತಾಕ್ತಿರ್ತಾರ ಅವ್ರು. ಯಾಕಂದ್ರೆ ಅವ್ರು ಹೊರ ಬರೋ ಮಾರ್ಗನೇ ಗೊತ್ತಿರೋದಿಲ್ಲ. ಯಾವಾಗ ಹೊರಗೆ ಬರ್ತಾರಲ್ಲ ಆ ಟೈಮ್ ಅನ್ನ ಕಳೆದು 24 ಗಂಟೆಯ ಒಳಗಾಗಿ ನಿಯರೆಸ್ಟ್ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಇದು ಅದರ ಅರ್ಥ. ಎಕ್ಸ್ಕ್ಲೂಡಿಂಗ್ ಜರ್ನಿ ಅವರ್ಸ್ ಅಂತಂದ್ರೆ ನೀ ಯಾವ್ದೋ ಗುಡ್ಗಾಡು ಪ್ರದೇಶ ಇಲ್ಲ ಅಪ್ಸ್ ಅಂಡ್ ಡೌನ್ ಇರ್ತಕ್ಕಂಥ ಪ್ರದೇಶ ಇಲ್ಲೆಲ್ಲ ಕೆಲವೊಂದಿಷ್ಟು ಟೈಮು ವೆಹಿಕಲ್ಸ್ ಅನ್ನ ತಗೊಂಡು ಹೋಗುವ ಸಮಯ ಇರೋದಿಲ್ಲ. ಹೌದಾ? ಅವಾಗ ಒಂದೊಂದು ದಿನ ಕಳೆದು ಹೋಗ್ಬಿಡ್ತೈತಿ. ಮೊದಲೆಲ್ಲ ಈ ಸಂವಿಧಾನವನ್ನು ಬರಿಬೇಕಾದ್ರೆ ಮೊದಲೆಲ್ಲ ಪೊಲೀಸರು ಏನ್ ಮಾಡ್ತಿದ್ರು ಅಂತಂದ್ರೆ ಕಾಲ್ನಡಿಗೆ ಮೂಲಕ ಪೊಲೀಸಿಂಗ್ ಮಾಡ್ತಿದ್ರು. ಕಾಲ್ನಡಿಗೆ ಮೂಲಕ ಪೊಲೀಸಿಂಗ್ ಮಾಡೋ ಟೈಮ್ನಾಗ ಯಾವುದೋ ಒಬ್ಬ ಅಪಾದಿತ ಸಿಕ್ಕ ಅಂತಂದ್ರೆ ಅವನ ವೆಹಿಕಲ್ ತೊಗೊಂಬರಕ್ ವೆಹಿಕಲ್ ಇರ್ತಿರ್ಲಿಲ್ಲ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಎಲ್ಲಿ ಸೌದತ್ತಿ ಒಳಗ ವ್ಯಕ್ತಿ ಸಿಕ್ಕಿದ್ದ ಅಂತಂದ್ರೆ ಧಾರವಾಡಕ್ಕೆ ತೊಗೊಂಬರಕ್ 1 ದಿನ ಬೇಕು, 24 ಅವರ್ಸ್ ಬೇಕು. ಅಂದ್ರೆ ಅಷ್ಟು ಟೈಮ್ ಹಿಡಿದಿತ್ತು, ನಡ್ಕೋತ ಕರ್ಕೊಂಬರ್ಬೇಕಲ್ಲ ಅವನ್ನ. ಹೌದಾ? ಆ ಜರ್ನಿ ಅವರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಕ್ ಹೇಳ್ತಾರೆ. ಆ ಜರ್ನಿ ಅವರ್ಸ್ ಅನ್ನ ಎಕ್ಸ್ಕ್ಲೂಡ್ ಮಾಡಿ ಸಮೀಪದ ಆ ವ್ಯಕ್ತಿ ಎಲ್ಲಿ ಸಿಕ್ಕಿರ್ತಾನಲ್ಲ ಆ ಜಿಯೋಗ್ರಫಿಯಲ್ಲಿ ಸಮೀಪದ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಈ ಕಾಯ್ದೆ ಹೇಳ್ತೈತಿ. ಇದಿಷ್ಟು ನಮಗೆ ಗೊತ್ತಿರಬೇಕು. ಇನ್ನ 24 ಗಂಟೆಯ ಒಳಗಾಗಿನೇ ಇಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಅಂತೇಳಿ ಕಾನೂನು ಐತಿ. ಏನು 24 ಗಂಟೆಯ ಒಳಗಾಗಿನೇ ಹಾಜರುಪಡಿಸಬೇಕು ಅಂತೇಳಿ ಕಾನೂನು ಐತಿ. ಸರ್ ತಪ್ಪಿ 24 ಗಂಟೆಯ ಒಳಗಾಗಿ ಹಾಜರುಪಡಿಸಿದ್ರೆ ಏನಾಕೈತಿ ಅಂತಂದ್ರೆ ಸರ 24 ಗಂಟೆ ಒಳಗಾಗಿ ನಾವು ಹಾಜರುಪಡಿಸೋದಿಲ್ಲ. ಅವಾಗ ಏನಾಕೈತ್ರಿ ಅಂತ ಕೇರ ಪೊಲೀಸ್ ನೌಕರಿ ಮೇಲೆ ನೀರು ಬೀಳ್ತಾವ, ನೌಕರಿ ಹೋಗೈತಿ. ವಿದೌಟ್ ಪರ್ಮಿಷನ್ ಆಫ್ ದಿ ಕೋರ್ಟ್ ಆರ್ ಲಾಸ್ ಯು ಕ್ಯಾನಾಟ್ ಕಟೆಲ್ ದಿ ಲಿಬರ್ಟಿ ಆಫ್ ದಿ ಪರ್ಸನ್ ಅಂತೇಳಿ ಕಾನ್ಸ್ಟಿಟ್ಯೂಷನ್ ಹೇಳ್ತೈತಿ. ಯಾವುದೇ ಕಾನೂನಿನ ಪರ್ಮಿಷನ್ ಇಲ್ಲದೆ, ಅನುಮತಿ ಇಲ್ಲದೆ ಯಾವುದೇ ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡುವ ಅಧಿಕಾರ ಯಾರಿಗೂ ಇಲ್ಲ. ಒಂದು ವೇಳೆ ಹಂಗೇನಾದ್ರೂ ಮಾಡಿದ್ರ ಯಾರ ಆ ವ್ಯಕ್ತಿಯನ್ನ ಬಂಧಿಸಿರ್ತಾರಲ್ಲ ಅವರೆಲ್ಲರೂ ಅಮ್ಮ ತಾಯಿ ಅನ್ಕೋತ ತಿರುಗಾಡ್ಬೇಕಾಕೈತಿ. ಯಾಕಂತಂದ್ರೆ ನೌಕರಿನ ಹೋಗೈತಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್. ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಈ ಒಂದು ಫಿಲ್ಮ್ ಬಂದಿತ್ತು, ಯಾವ್ದು ಜೈ ಭೀಮ್ ಅಂತೇಳಿ. ಯಾರು ನೋಡಿರೋ ಗೊತ್ತಿಲ್ಲ. ಜೈ ಭೀಮ್ ಅಂತೇಳಿ ಒಂದು ಫಿಲ್ಮ್ ಐತಿ, ಅದನ್ನ ಹೋಗಿ ನೋಡ್ರಿ, ಅದ್ರ ಗೊತ್ತಾಗೈತಿ. ಹೇಬಿಯಸ್ ಕಾರ್ಪಸ್ ಯಾರ ಮೇಲೆ ಕಂಡಕ್ಟ್ ಮಾಡ್ತಾರ ಅಂತಂದ್ರೆ ಪೊಲೀಸರ ಮೇಲೆ ಕಂಡಕ್ಟ್ ಮಾಡ್ತಾರೆ. ಯಾಕಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡೋದನ್ನ ನೋಡಿರ್ತಾರ ಅವ್ರು. ಹೇಬಿಯಸ್ ಕಾರ್ಪಸ್ ಬಂದಿ ಪ್ರತ್ಯಕ್ಷೀಕರಣ ಅಂತೇಳಿ ಆರ್ಟಿಕಲ್ 32 ಅಡಿಯಲ್ಲಿ ಒಂದು ಪರಿಹಾರ ಕೊಟ್ಟಾರೆ. ಯಾರಿಗೆ? ನಾಗರಿಕರಿಗೆ. ಹೌದಾ? ಅದರ ಮೂಲಕ ನಾವೇನ್ ಮಾಡ್ತೀವಿ ಅಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡಿರ್ತಾರೆ 24 ಗಂಟೆಗಳಿಗಿಂತ ಹೆಚ್ಚಿನ ಅವಧಿಯಲ್ಲಿ ತಮ್ಮಲ್ಲೇ ಇಟ್ಕೊಂಡಿದ್ರು ಅಥವಾ ಅವನು ಎಲ್ಲಿ ಕೋರ್ಟಿಗೆ ಹಾಜರುಪಡಿಸಲಿಲ್ಲ ಅಂತಂದ್ರೆ ಗಾನ್ ದೇರ್ ಜಾಬ್, ಅವರು ಆಯ್ತು ಗಂಟು ಮೂಟೆ ಕಟ್ಟೋ ವ್ಯವಸ್ಥೆ ಬರ್ತೈತಿ. ಅದಕ್ಕೆ ಪೊಲೀಸರು ಏನ್ ಮಾಡ್ತಾರೋ ಅಂತಂದ್ರೆ 24 ಗಂಟೆ ಅಂದ್ರೆ 23ನೇ ತಾಸಿಗೆ
ತಮ್ಮ ಎನ್ಕ್ವೈರಿ ಎಲ್ಲ ಮುಗಿದ ನಂತರ 23 ತಾಸು 59ನೇ ನಿಮಿಷಕ್ಕೆ ಹೋಗಿ ಪ್ರೊಡ್ಯೂಸ್ ಮಾಡಿದ್ರೂ ದಟ್ ಈಸ್ ಅನ್ ವ್ಯಾಲಿಡ್ 24 ಗಂಟೆ ಒಳಗಾಗಿ. ಹೌದಾ? 24 ಗಂಟೆಯನ್ನು ಮೀರಿ ತಮ್ಮ ಒಳಗನೆ ಇಟ್ಕೊಂಡಿದ್ರು, ಅದನ್ನ ಯಾರಾದ್ರೂ ನೋಡಿದ್ರು, ದೆನ್ ಅಟ್ರಾಕ್ಟ್ ದಿ ಹೇಬಿಯಸ್ ಕಾರ್ಪಸ್. ಆರ್ಟಿಕಲ್ 3200 ಹೇಬಿಯಸ್ ಕಾರ್ಪಸ್ ಅನ್ನ ಅದು ಅಟ್ರಾಕ್ಟ್ ಮಾಡ್ತೈತಿ. ಆವಾಗ ಪೊಲೀಸರು ಡಾನ್ಸ್ ಮಾಡ್ಬೇಕಾಗೈತಿ, ಜಿಂಗಿನಕ ಅಂತೇಳಿ. ಅದು ಆಗೋ ಮಾತಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಪೊಲೀಸರು ಫಸ್ಟ್ ಅರೆಸ್ಟ್ ಮಾಡಿದ ತಕ್ಷಣ ಅವ್ನು ಏನ್ ಮಾಡ್ತಾರೆ ಅಂದ್ರೆ ಮೆಡಿಕಲ್ ರಿಪೋರ್ಟ್ ಮಾಡಿ ಫಸ್ಟ್ ಮೊದಲು ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ. ಸರ್ ಆಮೇಲೆ ಕೋರ್ಟ್ 6 ಗಂಟೆಗೆಲ್ಲ ಬಂದಾಕೈತ್ರಿ. ಅದ್ರ ನಂತರ ಏನ್ ಮಾಡ್ತಾರೆ ಅಂತ ಕೇಳ್ಬೋದು. ಕೋರ್ಟ್ 6 ಗಂಟೆಗೆ ಬಂದಾದ್ರೂ ಪ್ರಿಸೈಡಿಂಗ್ ಆಫೀಸರ್, ಪೀಠಾಸೀನ ಅಧಿಕಾರಿದು ಒಂದ್ ಇದನ್ನ ಇರ್ತೈತಿ. ಏನಪ್ಪಾ ಅಂದ್ರೆ ಹೋಮ್ ಆಫೀಸ್ ಅಂತ ಹೇಳಿ ಇರ್ತೈತಿ, ಮನೆಯ ಕಚೇರಿ ಅಂತೇಳಿ. ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಅಂದ್ರೆ ಕೋರ್ಟ್ ಈಸ್ ವರ್ಕಿಂಗ್ 24 hours. ಯಾಕಂದ್ರೆ ಕೋರ್ಟ್ ಬಂದ ಇರೋದಿಲ್ಲ. ಇವನ್ ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಟೈಮ್ ನಲ್ಲಿ, ಕ್ರಿಮಿನಲ್ ಪ್ರೊಸೀಡಿಂಗ್ಸ್ ಇದ್ದು ಅಂತಂದ್ರೆ 24 ತಾಸು ಕೋರ್ಟ್ ಕೆಲಸ ಮಾಡತೈತಿ. ಎವಿಡೆನ್ಸ್ ಅದು ತಗೊಳ್ಳೋದಿಲ್ಲ ಅಷ್ಟೇ ರಾತ್ರಿ ವೇಳೆದೊಳಗೆ. ಆದ್ರೆ ಯಾವ ವ್ಯಕ್ತಿಯನ್ನ ಬಂಧಿಸಿರ್ತಾರೋ ಬಂಧಿಸಿರತಕ್ಕಂಥ ವ್ಯಕ್ತಿಯನ್ನ ಹೋಮ್ ಆಫೀಸಿಗೂ ಪ್ರೊಡ್ಯೂಸ್ ಮಾಡ್ತಾರೆ. ಹೋಮ್ ಆಫೀಸಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅಲ್ಲಿ ಅವರು ಬಿಡ್ರ ತರ ಆದೇಶ ಮಾಡಬಹುದು, ಇಲ್ಲ ಅವಂಗ ಪೊಲೀಸರ ಕಸ್ಟಡಿಗಾದ್ರೂ ಕೊಡಬಹುದು. ಹೌದಾ? ವಿದೌಟ್ ಪರ್ಮಿಷನ್ ಆಫ್ ದಿ ಮ್ಯಾಜಿಸ್ಟ್ರೇಟ್ ಅಂತ ಬರೀತಾರೆ, ಅಥಾರಿಟಿ ಆಫ್ ದಿ ಮ್ಯಾಜಿಸ್ಟ್ರೇಟ್. ಇಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ಮ್ಯಾಜಿಸ್ಟ್ರೇಟ್ ಏನ್ ಹೇಳ್ತಾರೆ ಅಂತಂದ್ರೆ ಕೇಸಿನ ಗ್ರೀವಿಯನ್ಸ್ ಅನ್ನ ಅರ್ಥ ಮಾಡ್ಕೊಂಡು ಪೊಲೀಸರ ಕಸ್ಟಡಿಗೂ ಕೊಡಬಹುದು. ಇರ್ಲಿಲ್ಲ ಅಂತಂದ್ರೆ ಕೇಸಿನಲ್ಲಿ ಅಂತದೇನೋ ದಮ್ ಇರ್ಲಿಲ್ಲ ಅಂತಂದ್ರೆ ಅವನು ಅಲ್ಲೇನೋ ಬಿಡುಗಡೆ ಮಾಡಬಹುದು, ಡಿಪೆಂಡಿಂಗ್ ಅಪಾನ್ ದಿ FIR ಅಂಡ್ ಕಂಪ್ಲೇಂಟ್. ದೂರು ಮತ್ತು ಫಸ್ಟ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಅದ ಆಧಾರದ ಮೇಲೆ ಏನ್ ಮಾಡ್ತಾರೋ ಅಂತಂದ್ರೆ ಅದ್ರಾಗ ದಮ್ ಇತ್ತು ಅಂತಂದ್ರೆ ಕಸ್ಟಡಿ ಕೊಡ್ತಾರೆ, ದಮ್ ಇರ್ಲಿಲ್ಲ ಅಂತಂದ್ರೆ ಅಲ್ಲೇ ಬಿಡ್ತಾರೆ. ದಿಸ್ ಇಸ್ ಅನ್ ರೂಲ್ಸ್, ನಿಯಮಗಳಿವು. ಹೌದಾ? ಆದ್ರ ಒಂದ್ ಮಾತ್ರ ಕ್ಲಿಯರ್ ಕಟ್ ಆಗಿ ಗೊತ್ತಾಕೈತಿ. ಏನಪ್ಪಾ ಅಂತಂದ್ರೆ ಯಾವುದೇ ವ್ಯಕ್ತಿಯನ್ನ 24 ಅರೆಸ್ಟ್ ಮಾಡಿದ 24 ಗಂಟೆಯ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ಗೆ ಹಾಜರುಪಡಿಸಲೇಬೇಕು ಅನ್ನೋದು ಕಡ್ಡಾಯವಾಗಿ ಗೊತ್ತಾಕತಿ. ಸರ್ ನಾವು ಎಲ್ಲ ಹಳೆ ಫಿಲ್ಮ್ನಾಗ ನೋಡಿದ್ವಿ, ರಜನಿಕಾಂತ್ ಶನಿವಾರ ದಿನ ಸಾಯಂಕಾಲ ಅರೆಸ್ಟ್ ಮಾಡ್ತಾರೆ, ರವಿವಾರ ಒಂದಿನ ಇಟ್ಕೊಂಡು ಸೋಮವಾರ ದಿನ ಮತ್ತೆ ಕೋಟಿ ಪ್ರೊಡ್ಯೂಸ್ ಮಾಡ್ತಾರೆ ತಮ್ಮ ಎನ್ಕ್ವೈರಿ ಎಲ್ಲ ಮುಗಿಸಿ. ಅದು ಫಿಲ್ಮ್ನಾಗ ಅಷ್ಟೇ, ರಜನಿಕಾಂತ್ ಅಷ್ಟೇ. ಅದು ನೀವೆಲ್ಲ ರಜನಿಕಾಂತ್ ಆಗಕ್ಕೆ ಬರಂಗಿಲ್ಲ. ಹೌದಾ? ಅದು ಫಿಲ್ಮ್ನಾಗ ಅಷ್ಟೇ, ನೋಡಕ್ ಚಂದ. ಅದು ಡಿಟೈನಿ ಪರ್ಸನ್ ಶುಡ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ವಿದಿನ್ ದ 24 hours ಅಂತೇಳಿ ಬರ್ದೇ ಬಿಟ್ಟಿರ್ತಾರೆ ಅದ್ರಾಗೆ. ನೀವು ಅಲ್ಲಿ ಏನು ಮಾಡಕ್ಕೆ ಬರೋದಿಲ್ಲ. ಅರೆಸ್ಟ್ ನೀವು ಇಷ್ಟನೇ ತಾಸಿಗೆ 10 ಗಂಟೆಗೆ ಅರೆಸ್ಟ್ ಮಾಡಿರಿ ಅಂತಂದ್ರೆ ಮರನೇ ದಿನ 10 ಗಂಟೆ ಒಳಗಾಗಿ ಯು ಶುಡ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ದಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್. ದೇರ್ ಇಸ್ ನೋ ಚಾನ್ಸ್ ಟು ಅರೆಸ್ಟ್ ಡಿಟೈನ್ಡ್ ಬಿಯಾಂಡ್ ದಟ್ ಪೀರಿಯಡ್ ಅಂತ. ನೀ ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅವಕಾಶಗಳೇ ಇಲ್ಲ. ನೀನು ಆ ವ್ಯಕ್ತಿಯನ್ನ 24 ಗಂಟೆಗಳಿಗಿಂತ ಹೆಚ್ಚಿನ ಸಮಯ ಮ್ಯಾಜಿಸ್ಟ್ರೇಟ್ ನ ಅಥಾರಿಟಿ ಇಲ್ಲದೆ ಇಟ್ಕೊಳಕ. ಹೌದಾ? ನ್ಯಾಯಾಲಯದ ನ್ಯಾಯಾಧೀಶರ ಅಥಾರಿಟಿ ಇಲ್ಲದೆ, ಅಧಿಕಾರದ ಸಮ್ಮತಿ ಇಲ್ಲದೆ ನೀನು ಒಬ್ಬ ವ್ಯಕ್ತಿಯನ್ನ 24 ಗಂಟೆಗಳಕ್ಕಿಂತನೂ ಜಾಸ್ತಿ ಅವಧಿಯವರೆಗೂ ಇಟ್ಟುಕೊಳ್ಳಲು ಬರುವುದಿಲ್ಲ ಅಥವಾ ಬಂಧನದಲ್ಲಿಡಲು ಆಗುವುದಿಲ್ಲ. ನೆನಪಿನಲ್ಲಿ ಇರಬೇಕು. ಇದಿಷ್ಟು ಇದನ್ನ ಹೇಳ್ತಿದ್ದು ಯಾವ್ದು ಆರ್ಟಿಕಲ್ 22(2). ಇನ್ನು ಮೂರನೇದು ಯಾವ್ದಪ್ಪ ಅಂತಂದ್ರೆ ಇದ್ರಾಗ ನೀವು ಯಾವುದೇ ವ್ಯಕ್ತಿಯನ್ನ 24 ಗಂಟೆಯ ಅವಧಿಗಿಂತನೂ ಹೆಚ್ಚಿನ ಸಮಯಕ್ಕೆ ಬಂಧನದಲ್ಲಿ ಇಟ್ಕೋಬೇಕಾಗಿತ್ತು ಅಂತಂದ್ರೆ ಅದಕ್ಕ ಮ್ಯಾಜಿಸ್ಟ್ರೇಟ್ ಅವರ ಸಮ್ಮತಿ ಬೇಕೇ ಬೇಕು, ನ್ಯಾಯಾಧೀಶರ ಸಮ್ಮತಿ ಬೇಕು. ನ್ಯಾಯಾಧೀಶರ ಸಮ್ಮತಿ ಬೇಕೇ ಬೇಕು ಅಂತೇಳಿ ಇದೇ ಆರ್ಟಿಕಲ್ ಹೇಳ್ತೈತಿ. ಅಂದ್ರೆ ಇವು 3 ಕೋರ್ ಭಾಗಗಳು, ಹೃದಯ ಭಾಗಗಳು. ಯಾವುದು? ಆರ್ಟಿಕಲ್ 22(2) ಹೃದಯ ಭಾಗ. ಅಂದ್ರೆ ಯಾವುದೇ ವ್ಯಕ್ತಿಯನ್ನ ಬಂಧಿಸಿರ್ತಾರೆ, ಅವನ ಮೇಲೆ ಚಾರ್ಜ್ ಹಾಕಿರ್ತಾರೆ. ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಕಂಪ್ಲೇಂಟ್ ಕೊಟ್ಟಾರೆ, ಇವ ಕಳ್ತನ ಮಾಡ್ಯಾನು ಅಂತೇಳಿ. ಎ ಅಂತಕ್ಕಂಥ ವ್ಯಕ್ತಿ ಕಳ್ತನ ಮಾಡ್ಯಾನು ಅಂತೇಳಿ ಬಿ ಅಂತಕ್ಕಂಥ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟಿರ್ತಾನೆ. ಅವಾಗ ಅವನ್ನ ಪ್ರೊಡ್ಯೂಸ್ ಮಾಡ್ತಾರೆ ಎಲ್ಲಿ? ನ್ಯಾಯಾಧೀಶರ ಮುಂದೆ. ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿದಾಗ ನ್ಯಾಯಾಧೀಶರಿಗೆ ಪೊಲೀಸರು ಹೇಳ್ತಾರೆ, ಸರ್ ಇವರು ಕಳ್ತನ ಮಾಡ್ಯಾರ ಅಂತ ಆಪಾದನೆ ಐತಿ, ಇವ ಎಲ್ಲೆಲ್ಲಿ ಕಳ್ತನ ಮಾಡ್ಯಾನು ಅಂತೇಳಿ ನಮಗೆ ಜಾಗ ತೋರಿಸ್ಬೇಕು. ಆಮೇಲೆ ಆ ಕಳ್ತನ ಮಾಡಿರ್ತಕ್ಕಂಥ ಮಾಲ್ಗಳನ್ನೆಲ್ಲ ರಿಕವರಿ ಮಾಡ್ಕೋಬೇಕು ಅಂತಂದ್ರೆ ನಮಗೆ ಇವನು ಇನ್ವೆಸ್ಟಿಗೇಷನ್ ಮಾಡೋದು ಅವಶ್ಯಕತೆ ಐತಿ, ಅದಕ್ಕೆ ಇವ್ನು ನಮ್ ಕಸ್ಟಡಿ ಕೊಡ್ರಿ ಒಂದು 4 ದಿನ ಅಂತೇಳಿ ಕೇಳ್ಬೋದು. ಕೇಳಿದಾಗ ಅಲ್ಲಿ ಸತ್ಯಾಸತ್ಯತೆ, ಪ್ರೈಮಾ ಫೇಶಿ ಅಂತ ಕರಿತೀವಿ. ಮೊಟ್ಟ ಮೊದಲಿಗೆ ಕೇಸು ಕರೆಕ್ಟ್ ಐತಿ ಅಂತೇಳಿ ನ್ಯಾಯಾಧೀಶರಿಗೆ ಅನಿಸ್ತು ಅಂತಂದ್ರೆ ಅವ್ರು ಏನ್ ಮಾಡ್ತಾರೋ ಅಂತಂದ್ರೆ ತಗೋರಿಪ್ಪ ಕಸ್ಟಡಿ ಅಂತಾರೆ. ನಿಮ್ಮ ಎಲ್ಲಿ ಬಂಧನದ ವ್ಯಾಪ್ತಿಗೆ ತಗೋರಿ ಇವನ್ ಅಂತೇಳಿ, ನಿಮ್ಮ ಇದು ಕೊಟ್ಟಿರ್ತೀವಿ ಅಂತೇಳಿ, ಎಲ್ಲಿ ನಿಮ್ಮ ಕಸ್ಟಡಿ ಕೊಟ್ಟಿರ್ತೀವಿ, ನಿಮ್ಮ ಲಾಲನೆ ಪಾಲನೆಯಲ್ಲಿ ಇವ್ನು ಇಟ್ಕೋರಿ ಅಂತ ಹೇಳಿ ಕೊಡ್ತಾರೆ. ಲಾಲನೆ ಪಾಲನೆ ಪೊಲೀಸ್ ಹೆಂಗ್ ಮಾಡ್ತಾರ ಅಂತ ಎಲ್ಲರಿಗೂ ಗೊತ್ತಿರ್ತೈತಿ. ಅಲ್ಲಿ ಕೊಡ್ತಾರೆ. ಇಲ್ಲ ಕೇಸಿನಲ್ಲಿ ದಮ್ ಇರ್ಲಿಲ್ಲ ಅಂತಂದ್ರೆ ಸಾಹೇಬ್ರ ನೀವು ಮೊದಲ ಇವನ ಫಾಲ್ಸ್ ಕೇಸ್ನಲ್ಲಿ ಪಿಟ್ ಮಾಡಿರಿ, ಈಗ ನಾವು ಇವನ್ ಏನ್ ಮಾಡ್ತೀವಿ ಅಂತಂದ್ರೆ ಬಿಡುಗಡೆ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ NIA ಹಾಕೋದು ಇರ್ತವೆ. ಕೇಸ್ ಬೌನ್ಸ್ ಏನೋ ಚೆಕ್ ಬೌನ್ಸ್ ಕೇಸ್ನಲ್ಲಿ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ರು ಅಂತಂದ್ರೆ ಅದೇನು ಕಾಗ್ನಿಸಬಲ್ ಅಫೆನ್ಸ್ ಎಲ್ಲ ಏನಲ್ಲ, ಅದಕ್ಕೆ ಅವ್ರನ್ನ ಬಿಡುಗಡೆ ಮಾಡಬಹುದು. ಅದೇ ಜಾಗಕ್ಕೆ ಅರೆಸ್ಟ್ ಮಾಡಿದ ಜಾಗದಲ್ಲೇ ಬಿಡುಗಡೆ ಮಾಡಬಹುದು. ಹೌದಾ? ಆದ್ರೆ ಗ್ರೀವಿಯನ್ಸ್ ಆಫ್ ದಿ ಕೇಸಸ್ ಡಿಟರ್ಮೈನ್ಡ್ ದ ಹೂ ಪರ್ಸನ್ ಅರೆಸ್ಟೆಡ್ ಪರ್ಸನ್ ಶಾಲ್ ಬಿ ಡಿಟೈನ್ಡ್ ಆರ್ ನಾಟ್ ಅಂತೇಳಿ ಕೇಸಸ್ ಗ್ರೀವಿಯನ್ಸ್ ಡಿಪೆಂಡ್ ಮಾಡ್ತೈತಿ, ಗ್ರೀವಿಯನ್ಸ್ ಮೇಲೆ ಡಿಪೆಂಡ್ ಆಕತಿ ಅಂತೇಳಿ ಇದ್ರ ಮೇಲೆ ನಮಗೆ ಗೊತ್ತಾಕತಿ. ಹೌದಾ? ಏನು ಆರ್ಟಿಕಲ್ 22(2) ನೆಲ್ಲ 3 ಕೋರ್ ಭಾಗಗಳನ್ನ ನೋಡಿದ್ವಿ. ಅವ್ಯಾವ ಅಂತೇಳಿ ಇನ್ನೊಂದ್ಸಲ ಸಂಕ್ಷಿಪ್ತವಾಗಿ ಹೇಳೋದಾದ್ರ ಏನಪ್ಪಾ ಅಂತಂದ್ರೆ, ಒಂದನೇದು
ಪ್ರೊಡ್ಯೂಸ್ಡ್ ಬಿಫೋರ್ ದಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತೇಳಿ. ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂತೇಳಿ ನಿಯರೆಸ್ಟ್ ಮ್ಯಾಜಿಸ್ಟ್ರೇಟ್ ಅಂದ್ರೆ ಮೀನಿಂಗ್ ಏನಂತೈತೆ ಹೇಳಿದ್ವಿ. ಆಮೇಲೆ ಎರಡನೇದ್ದು 24 ಗಂಟೆಯ ಒಳಗಾಗಿನೇ ಪ್ರೊಡ್ಯೂಸ್ ಮಾಡಬೇಕು. ಬಿಯಾಂಡ್ ದಿ ಟೈಮ್ 24 ಗಂಟೆಗಳಕ್ಕಿಂತ ಜಾಸ್ತಿ ನಿಮಗೆ ಅವನ ಬಂಧನದ ಅವಶ್ಯಕತೆ ಐತಿ ಅಂತಂದ್ರೆ ಅವಾಗ ಮ್ಯಾಜಿಸ್ಟ್ರೇಟ್ ಅವರ ಅನುಮತಿ ಅವಶ್ಯಕ. ಈ ಮೂರು ಇದನ್ನ ನೋಡಿದ್ವಿ. ಕೋರ್ ಹೃದಯ ಭಾಗಗಳು. ಯಾವ್ದರ ಹೃದಯ ಭಾಗ? ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಹೃದಯ ಭಾಗ. ಇವು ಮೂರು ಯಾವುದು? ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದ 24 ಗಂಟೆಗ ಒಳಗಾಗಿ ಸಮೀಪದ ಮ್ಯಾಜಿಸ್ಟ್ರೇಟ್ ಅವರಲ್ಲಿ ಏನ್ ಮಾಡಬೇಕು ಅಂತಂದ್ರೆ ಹಾಜರುಪಡಿಸಬೇಕು. ಜೊತೆಗೆ ನಿಮಗೇನಾದ್ರೂ ಆ ವ್ಯಕ್ತಿಯ ಬಂಧನದ ಅವಶ್ಯಕತೆ 24 ಗಂಟೆಗಳಿಗಿಂತ ಜಾಸ್ತಿನೇ ಬೇಕಾಗಿತ್ತು ಅಂತಂದ್ರೆ ಆ ವ್ಯಕ್ತಿಗೆ ಬಂಧನದ ಪರ್ಮಿಷನ್ ಅನ್ನ ಕೇಳಬೇಕು. ಯಾರಲ್ಲಿ? ಮ್ಯಾಜಿಸ್ಟ್ರೇಟ್ ಅವರಲ್ಲಿ. ಅವರು ಪರ್ಮಿಷನ್ ಕೊಟ್ಟರು ಅಂತಂದ್ರೆ ಮಾತ್ರ ನೀವು ಇಟ್ಕೋಬಹುದು. ಒಂದು ವೇಳೆ ಅವನ ಅಲ್ಲೇ ಬಿಡುಗಡೆ ಮಾಡಿದ್ರು ಅಂತಂದ್ರೆ ಆ ವ್ಯಕ್ತಿಗೆ ರೈಟ್ ಬರ್ತೈತಿ ಹೊರಬರುವ ಹಕ್ಕನ್ನ ಹೊಂದಿರ್ತಾನೆ. ಇಲ್ಲಪ್ಪ ಪೊಲೀಸರು ಅರೆಸ್ಟ್ ಮಾಡ್ಯಾರು, ಪೊಲೀಸರು ನಾನು ಹೊರಗೆ ಹೋಗೋಣ ತನಕ ಅಲ್ಲೇ ಇರ್ತನೋ ಅನ್ನಕ್ ಬರಂಗಿಲ್ಲ. ಪೊಲೀಸರ್ಗಿಂತ ದೊಡ್ಡದು ಕೋರ್ಟ್. ನೆನಪಿರಬೇಕು, ಕೋರ್ಟ್ನವ್ರು ಏನಾದ್ರು ಆರ್ಡರ್ ಮಾಡಿದ್ರು ಅಂತಂದ್ರೆ ಯು ಶುಡ್ ಗೋ, ನಿನ್ನನ್ನು ನಾವು ಡಿಟೈನ್ ಮಾಡಕ ಪರ್ಮಿಷನ್ ಕೊಡೋದಿಲ್ಲ, ನೀವು ಹೋಗ್ಬಹುದು ಅಂತ ಹೇಳಿದ್ರು ಅಂತಂದ್ರೆ ಆವಾಗ ನೀವು ಅಲ್ಲೇ ಉಳಿಯಾಕ ಬರಂಗಿಲ್ಲ, ಹೋಗ್ಬೇಕು. ಅಂತಂದ್ರೆ ಪೊಲೀಸರು ಅರೆಸ್ಟ್ ಮಾಡಿದ್ರು ಅವ್ರನ್ನ ಬಿಡುಗಡೆ ಮಾಡುವ ಅಧಿಕಾರ ಯಾರಿಗೈತಿ ಅಂತಂದ್ರೆ ಕೋರ್ಟ್ಗೆ ಐತಿ. ಯಾವ ಆಧಾರದ ಮೇಲೆ? ಕೇಸ್ನ ಗ್ರೀವಿಯನ್ಸ್ ಆಧಾರದ ಮೇಲೆ, ಕೇಸ್ನ ಮೇಲೆ. ಹೌದಾ? ಇದಿಷ್ಟು ನಮಗೆ ನೆನಪಿರಬೇಕು. ಎವ್ರಿ ಪರ್ಸನ್ ಅಂತೇಳಿ ಕರೀತಾರೆ ಇಲ್ಲಿ. ಏನಪ್ಪಾ ಅಂತಂದ್ರೆ ಇದು ಪ್ರತಿಯೊಬ್ಬ ವ್ಯಕ್ತಿಗೂ ಅನ್ವಯ ಆಕೈತಿ. ಪ್ರತಿಯೊಬ್ಬ ವ್ಯಕ್ತಿ ಅಂತಂದ್ರೆ ಭಾರತದ ನಾಗರಿಕನೂ ಹೌದು, ವಿದೇಶಿಗನೂ ಹೌದು. ಆದ್ರೆ ಆರ್ಟಿಕಲ್ 22 ಸಬ್ ಕ್ಲಾಸ್ 3 2 ರೀತಿ ವಿಧಗಳು ಬರ್ತಾವ. ಯಾವತ್ತೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಇದಿಷ್ಟು ಆರ್ಟಿಕಲ್ 22 ಸಬ್ ಕ್ಲಾಸ್ 2 ಬಗ್ಗೆ ವಿವರಣೆ. ಈ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತಂದ್ರೆ ಇದನ್ನ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದಾಕತ್ತಾರಲ್ಲ ಅವ್ರಿಗಂತೂ ಕಂಪಲ್ಸರಿ ಇದನ್ನ ಸರ್ಕ್ಯುಲೇಟ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 22 ಸಬ್ ಕ್ಲಾಸ್ 3 ಬಗ್ಗೆ ವಿವರಣೆಯನ್ನ ನೋಡೋಣ, ಡಿಸ್ಕಷನ್ ಮಾಡೋಣ. ಆಮೇಲೆ ಇದರಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.